ದೇಹಾನ್ಯ ದೇಹ ವಿವರೆ ಜಠರಾಗ್ನಿನಾ ವಿಣ್ಮೂತ್ರಕೂಪಪತಿತೋ ಭೃಷತಪ್ತದೇಹಃ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀರ್ಭವತಾ ಕದಾನು. ಭಾಗವತ ಸಾರೋದ್ಧಾರಸ್ಯ ಅಯಂ ಅಷ್ಟಪಂಚಾಶಃ 58ನೆಯ ಶ್ಲೋಕಃ. ವೈರಾಗ್ಯ ಪ್ರಕರಣಂ ಇದಾನೀಂ ಘಟತೆ. ಕಾನಿ ನಿಮಿತ್ತಾನಿ ದೃಷ್ಟ್ವಾ ಸಾಧಕಃ ವಿರಜೇತ್. ಇತೀಮಂ ವಿಷಯಂ ಭಾಗವತೆ ಏವ ಈ ತತ್ರ ತತ್ರ ವಿಕ್ಷಿಪ್ತಾಃ ಶ್ಲೋಕಾಃ ವಿವೃಣ್ವಂತೆ ತಾನ್ ಶ್ಲೋಕಾನ್ ಏಕೀಕೃತ್ಯ ವೈರಾಗ್ಯ ಪ್ರಕರಣಂ ನಾಮ ಇದಂ ಪಂಚಮಂ ಪ್ರಕರಣಂ, 5ನೆಯ ಪ್ರಕರಣವನ್ನು ಅವಧೂತಾವತಂ ಸಹ ವಿಷ್ಣುತೀರ್ಥಾಚಾರ್ಯಃ ಉಪನಿಬಬಂಧ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ತತ್ರ ಪ್ರಥಮಃ ಶ್ಲೋಕಃ. ಅದ್ಯ ದ್ವಿತೀಯಃ ಶ್ಲೋಕಃ ವ್ಯಾಖ್ಯಾಸ್ಯತೆ. ಪ್ರಥಮಸ್ಯ ಶ್ಲೋಕಸ್ಯ ಅರ್ಥಂ ಪುನರಪಿ ಅನೂದಿತಂ ಶ್ರುತ್ವಾ ಅದ್ಯತನ ಶ್ಲೋಕಸ್ಯ ಶ್ರವಣೆ ಸಜ್ಜಾಮಹೇ ವಯಂ ಸರ್ವೇಪಿ. ಸ್ವಪ್ನಂ ದೃಷ್ಟಾಂತರೂಪೇಣ ಸ್ವೀಕೃತ್ಯ ಯಥಾ ಸ್ವಪ್ನ ಪದಾರ್ಥಾಃ ಅನಿತ್ಯಾಃ ಅಸ್ಥಿರಾಃ ಅವಿಶ್ವಾಸ್ಯಾಶ್ಚ ಏವಂ ಅಸ್ಯ ಜಗತಃ ಸರ್ವೇಪಿ ಜಡಚೇತನಾ ರೂಪಾಃ ಪದಾರ್ಥಾಃ ನ ವಿಶ್ವಸ್ಯೇರನ್ ಕೈರಪಿ ಸಾಧಕೈಃ ಇತಿ ವದತಿ. ಏವಂ ಚ ಗಹನಾನ್ ಶಾಸ್ತ್ರಾರ್ಥಾನ್ ಅಶ್ರುತ್ವಾ ಅಪಿ ಕೇವಲಂ ಸ್ವಪ್ನಮೇವ ದೃಷ್ಟಾಂತತ್ವೇನ ಸ್ವೀಕೃತ್ಯ ಜಗತ್ ಇದಂ ಅಸಾರಂ ಅನಿತ್ಯಂ ಚ ಇತಿ ಅನುಭೂಯ ಸಾಧಕಃ ಸಮಾಹಿತಮನಃ ತಿಷ್ಠೇತ್. ಯೋಯಂ ಪುರುಷಃ ಸ್ವಪ್ನಂ ದೃಷ್ಟಾಂತತ್ವೇನ ಸ್ವೀಕೃತ್ಯ ಇದಂ ಸಂಸಾರ ಸುಖಂ ಅಸಾರಮಿತಿ ಜ್ಞಾತುಂ ನ ಪ್ರಭವತಿ ತಸ್ಯ ತತ್ವಜ್ಞಾನ ಉಪಪಾದಯಿತುಂ ವೇದವಾಣಿ ಭಾರತಾದಿರೂಪ ಇತಿಹಾಸ ಪುರಾಣವಾಣಿ ಅಪಿ ನೈವ ಸಂಭವತಿ. ಹೀಗೆ ಸ್ವಪ್ನವನ್ನು ಅಸಾರ ಅಸ್ಥಿರ ಅಂತ ಮನಗಂಡು ಆ ಒಂದು ದೃಷ್ಟಾಂತದಿಂದಾದರೂ ಸಾಧಕನಾದವನು ಜಗತ್ತು ಕೂಡ ಅಸಾರ, ಇದರಲ್ಲಿ ಶಾಶ್ವತವಾದ ಸುಖವೇನೂ ಇಲ್ಲ ಅಂತ ಮನಗಾಣಬೇಕು ಅಂತ ಹೇಳಿದ್ರಲ್ಲ. ಮುಂದೆ ಗರ್ಭವಾಸದ ಕ್ಲೇಶ ಅಂತ ಅನ್ನೋದು ವೈರಾಗ್ಯಕ್ಕೆ ಕಾರಣ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಶ್ಲೋಕದಲ್ಲಿ ನೋಡ್ಬೇಕು ನಾವು ಅದನ್ನು. ಸ್ವಪ್ನವನ್ನು ದೃಷ್ಟಾಂತವನ್ನಾಗಿ ಕಾಣಬೇಕು ಅಂತ ಹೇಳಿದ್ರಲ್ಲ, ಅದಲ್ಲದೇನೆ ಈ ಜಗತ್ತನ್ನು ನಾವು ಬುದ್ಧಿ ಬಂದಾಗಿನಿಂದ ಗಮನಿಸಿದರೆ ಕೂಡ ಜಗತ್ತು ಹೇಗೆ ಅಶಾಶ್ವತ ಅಂತ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ನನಗೆ ಆ ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ
ಅಲ್ಲಿ ಒಂದು ಅವಧೂತೋಪದೇಶ ಇದೆಯಲ್ಲ, ಅದು ಮೇಲಿನ ಮೇಲೆ ನೆನಪಿಗೆ ಬರ್ತದೆ. ಒಬ್ಬ ಶಿಷ್ಯನಿಗೆ ಅವಧೂತ ಒಬ್ಬನು ಹೇಳಿದ್ದನ್ನು ಕೃಷ್ಣ ಪಾಂಡವರಿಗೆ ಹೇಳ್ತಾನೆ. ಹೇಗೆ ನಿಮಗೆ ವೈರಾಗ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಪ್ರಶ್ನೆ. ಅದಕ್ಕೆ ಅವನು ಹೇಳ್ತಾನೆ, ಈ ಜಗತ್ತನ್ನೆಲ್ಲ ನಾನು ಗಮನಿಸಿದ್ದೇನೆ. ನಾನೇ ಈ ಹಿಂದೆ ಏನಾಗಿದ್ದೆ ಅಂತ ಅನ್ನೋದನ್ನು ಗಮನಿಸಿದ್ದೇನೆ ಅಂತೆಲ್ಲ ಹೇಳ್ತಾ ಇದ್ದಾನೆ ಅವನು. ಈ ಹಿಂದೆ ನಾವು ಯಾವ ಸುಖವನ್ನು ಅನುಭವಿಸಿಲ್ಲ, ಯಾವ ಸ್ಥಾನ ಮಾನ ಧನ ಇದನ್ನು ನಾವು ನೋಡಿಲ್ಲ, ಎಲ್ಲವನ್ನೂ ನೋಡೇ ಇದ್ದೇವೆ. ಇದನ್ನೊಂದನ್ನು ಮನವರಿಕೆ ಮಾಡಿಕೊಳ್ಬೇಕು. ನಾವು ಗಳಿಸದೇ ಇರುವುದು, ಇನ್ನೂ ಸಾಧಿಸದೇ ಇರುವಂಥ ಒಂದೇ ಒಂದು ಗುರಿ ಅಂದರೆ ತತ್ವಜ್ಞಾನ. ಅದನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನು ಗಳಿಸೇ ಇದ್ದೇವೆ. ಇವತ್ತು ನಮ್ಮ ಸುತ್ತಮುತ್ತಲು ಅನೇಕ ಥರದ ಪ್ರಾಣಿಗಳು, ಜೀವ ಪ್ರಭೇದಗಳು ಕಾಣಿಸ್ತಾ ಇವೆ. ಪಕ್ಷಿಗಳು ಕಾಣ್ತೇವೆ, ಪ್ರಾಣಿಗಳು ಕಾಣ್ತೇವೆ. ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ವಿವೇಕ ನಮಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಎಷ್ಟು ಜನ್ಮಗಳನ್ನು ದಾಟಿ, ಎಷ್ಟು ಜೀವ ಪ್ರಭೇದಗಳನ್ನು ದಾಟಿ ಈ ಮನುಷ್ಯನ ಶರೀರಕ್ಕೆ ನಾವು ಬಂದಿದ್ದೇವೆ. ಅದನ್ನೊಂದು ಬಾರಿ ನೆನೆದುಕೊಳ್ಬೇಕು. ನಾವು ಪಕ್ಷಿಗಳಾಗಿ ಹುಟ್ಟಿದ್ದೆವು, ಮೀನಾಗಿ ಹುಟ್ಟಿದ್ದೆವು, ಹಾವು ಚೇಳುಗಳಾಗಿ ಪ್ರಾಣಿಗಳಾಗಿ ಹುಟ್ಟಿದ್ದೆವು. ನಾನಾ ಥರ ಹುಟ್ಟಿಯೇ ಇದ್ದೇವೆ. ಅನೇಕ ತಾಯಂದಿರ ಬಸಿರ ಗರ್ಭದಿಂದ ಹೊರಗೆ ಬಂದಿದ್ದೇವೆ. ನಾನಾ ಥರದ ಆಹಾರವನ್ನು ಸ್ವೀಕಾರ ಮಾಡಿದ್ದೇವೆ. ಮನುಷ್ಯರಾಗಿ ಹುಟ್ಟಿದಾಗಲೂ ಕೂಡ ಆಹಾರಕ್ಕಾಗಿ ನಾನಾ ಥರದ ಪಡಿಪಾಟಲುಗಳನ್ನು ಪಟ್ಟಿದ್ದೇವೆ. ವೈಭವದಿಂದ ಗೌರವಯುತವಾಗಿ ಆಹಾರವನ್ನು ಸ್ವೀಕಾರ ಮಾಡಿದ್ದೇವೆ. ಭಿಕ್ಷುಕರಾಗಿ ಹುಟ್ಟಿ ದೈನ್ಯದಿಂದಲೂ ಕೂಡ ಆಹಾರಕ್ಕಾಗಿ ಪರದಾಡಿ ಜೀವನ ನಡೆಸಿದ್ದು ಇದೆ. ಆಹಾರ, ನಿದ್ರಾ, ಭಯ, ಮೈಥುನ ಈ 4 ಸಂಗತಿಗಳು ಎಲ್ಲ ಜೀವಿಗಳಿಗೂ ಸಮಾನ ಅಂತ ಹೇಳ್ತಾರೆ. ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಜ್ಞಾನಂತು ತೇಷಾಂ ಅಧಿಕೋ ವಿಶೇಷ ಜ್ಞಾನೇನ ಹೀನಃ ಪಶುಭಿಸ್ ಸಮಾನಃ ಅಂತ. ಜ್ಞಾನ ಅನ್ನೋದೊಂದು ವಿಶಿಷ್ಟವಾದ ಸಂಗತಿ. ಪ್ರಾಣಿಗಳಿಗೆ ಇಲ್ಲದೇ ಇರುವಂಥದ್ದು ಮನುಷ್ಯನಿಗೆ ಮಾತ್ರ ಇರುವಂಥದ್ದು. ಆ ಜ್ಞಾನವೂ ಇಲ್ಲದೆ ಹೋದರೆ ಆ ಮನುಷ್ಯ ಪಶುವಾಗಿ ಬಿಡ್ತಾನೆ ಅಂತ ಅದರ ಭಾವಾರ್ಥ. ಅನೇಕ ಹಂತಗಳಲ್ಲಿ ನಮ್ಮ ಇದೇ ಜೀವನದ ಅನೇಕ ಪ್ರಸಂಗಗಳಲ್ಲಿ, ಈ ಹಿಂದಿನ ಅನೇಕ ಜನ್ಮಗಳಲ್ಲಿ ಈ ಜಗತ್ತಿನಲ್ಲಿ ಸುಪ್ಪತ್ತಿಗೆ ಮೇಲೆ ಮಲಗಿದ್ದೇವೆ. ಯಾವುದೋ ಅಸಹ್ಯಕರವಾದ ಸ್ಥಳದಲ್ಲಿ ಕೂಡ ಪ್ರಾಣಿ ಪಕ್ಷಿಗಳಾಗಿ ಮಲಗಿದ್ದೇವೆ. ನಿದ್ರೆ ಬಾರದ ಮಗ್ಗುಲು ಬದಲಾಯಿಸ್ತಾ ರಾತ್ರಿ ಕಳೆದಿದ್ದೇವೆ. ಸುಖವಾಗಿ ಗಾಢ ನಿದ್ರೆಯನ್ನು ಕೂಡ ಮಾಡಿದ್ದೇವೆ. ನಾವು ಯಾರಿಗೋ ಆಹಾರ ಕೊಟ್ಟಿದ್ದೇವೆ, ನಾವ್ಯಾರಿಗೋ ನಿದ್ರೆ ಬರೆಸಿದ್ದೇವೆ, ನಾವ್ಯಾರಿಗೂ ಭಯ ಪಟ್ಟಿದ್ದೇವೆ. ಯಾವುದ್ಯಾವುದೋ ನಮ್ಗಿಂತ ಬಲಿಷ್ಠರಾದ ವ್ಯಕ್ತಿಗಳ, ಪ್ರಾಣಿಗಳ ಆಹಾರವಾಗಿ ನಾವು ನಮ್ಮನ್ನು ಕೊನೆಗಾಣಿಸಿಕೊಂಡಿದ್ದೇವೆ. ಇನ್ನೊಬ್ಬರಿಗೆ ಅಂಥದ್ದೇ ಭಯವನ್ನು ಕೊಟ್ಟಿದ್ದೇವೆ. ಮೈಥುನ, ಗಂಡು ಹೆಣ್ಣಿನ ಆ ಮಿಥುನದ ಸುಖವನ್ನು ಮೀನುಗಳಾಗಿ ಅದರ ಆಳವನ್ನು ಕಂಡಿದ್ದೇವೆ. ಆ ಸುಖದ ಎತ್ತರವನ್ನು ಹಕ್ಕಿಗಳಾಗಿ ಕಂಡಿದ್ದೇವೆ. ಹಾವು ಹುಳಗಳಾಗಿ ಆ ಸುಖದ ಗಾಢತೆಯನ್ನು ಅನುಭವಿಸಿದ್ದೇವೆ. ನಿರ್ಲಜ್ಜರಾಗಿ ವರ್ತಿಸಿದ್ದೇವೆ. ಪ್ರಾಪ್ತ ವಿಮಾನನಾಶ್ಚ ಉಗ್ರಾಹ ಅಂತ ಹೇಳ್ತಾರೆ
ಆ ಆಶ್ವಮೇಧಿಕ ಪರ್ವದಲ್ಲಿ ನಾನಾ ಥರದ ಸನ್ಮಾನಗಳನ್ನು ಅನುಭವಿಸಿದ್ದೇವೆ, ಅವಮಾನಗಳನ್ನು ಅನುಭವಿಸಿದ್ದೇವೆ, ವಧೆಗಳನ್ನು, ನಮ್ಮನ್ನೇ ಯಾರೋ ಕೊಂದು ಹಾಕಿದ್ದಾರೆ, ನಾವ್ಯಾರನ್ನೋ ಕೊಂದು ಹಾಕಿದ್ದೇವೆ, ನಮ್ಮನ್ನು ಯಾರೋ ಬಂಧಿಸಿಟ್ಟಿದ್ದಾರೆ. ರಾಜರಾಗಿ ಅಧಿಕಾರಿಗಳಾಗಿ ಮೆರೆದಾಡಿದ್ದೇವೆ, ಭಿಕ್ಷುಕರಾಗಿ ಪರದಾಡಿದ್ದೇವೆ ಕೂಡ, ದೊಡ್ಡ ವಿದ್ವಾಂಸರಾಗಿ ಜನ ಮನ್ನಣೆ ಗಳಿಸಿ ಸ್ಥಾನಮಾನ ಧನಗಳನ್ನು ಅನುಭವಿಸಿದ್ದೇವೆ, ಕಡು ಮೂರ್ಖರಾಗಿ ಜನರ ತಿರಸ್ಕಾರಕ್ಕೂ ಕೂಡ ಬಲಿಯಾಗಿ ಜೀವನ ಕಳೆದಿದ್ದೇವೆ. ಹೀಗೆ ಎಲ್ಲ ಥರದ ಸುಖಗಳನ್ನು ಅನುಭವಿಸೇ ಇದ್ದೇವೆ. ಅನುಭವಿಸದೇ ಇರುವ ಸುಖ ಏನಿದೆ, ಅನುಭವಿಸದೇ ಇರುವಂಥ ದುಃಖ ಏನಿದೆ, ಇದನ್ನೊಂದು ಬಾರಿ ನೆಂದ್ಕೊಂಡ್ರೆ ಈಗಿನ ಜನ್ಮದಲ್ಲಿ ಈಗ ನಮಗಾಗ್ತಾ ಇರುವಂಥ ಸುಖ ದುಃಖಗಳಿಗೆ ನಾವ್ಯಾಕೆ ಅಷ್ಟು ಹಿಗ್ಗಬೇಕು ಮತ್ತು ಕುಗ್ಗಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡ್ತದೆ. ಸುಖವನ್ನು ಅನುಭವಿಸಿಯೇ ತೀರಬೇಕು ಅನ್ನುವಂಥ ಅಗಾಧವಾದ ಒತ್ತಡ ಏನಿದೆ, ಒತ್ತಡ ಮತ್ತು ಹಂಬಲ, ಅದು ಕಡಿಮೆ ಆಗ್ತದೆ. ಯಾವುದ್ಯಾವುದು ಜನ್ಮದಲ್ಲಿ ನಾವು ಹುಟ್ಟಿದೆವು ಅಂತ ಬಂತಲ್ಲ, ಮಹಾಭಾರತದಲ್ಲಿ ಅದು ಬಂದಿದೆ ಅಂತ ಹೇಳಿದೆ ಆಶ್ವಮೇಧಿಕ ಪರ್ವದಲ್ಲಿ. ಪೀತಾಹ ನಾನಾ ವಿಧಾಹ ಸ್ತನಾಹ ಅಂತ, ಯಾವ್ಯಾವುದೋ ತಾಯಂದಿರ ಮಕ್ಕಳಾಗಿ ಹುಟ್ಟಿ ನಾವು ನಾನಾ ಥರದ ಹಾಲುಗಳನ್ನು ಕುಡಿದಿದ್ದೇವೆ ಅಂತ ಬಂತಲ್ಲ, ಅಂಥದ್ದೊಂದು ಶ್ಲೋಕ ಈ ಈ ಭಾಗವತದ 3ನೇ ಸ್ಕಂದದ 32ನೇ ಅಧ್ಯಾಯದ 18ನೇ ಶ್ಲೋಕದ ರೂಪದಲ್ಲಿ ಕಂಡು ಬರ್ತದೆ. ಎಷ್ಟು ಬಾರಿ ಗರ್ಭವಾಸ ಅನುಭವಿಸಿದ್ದೇವೋ ನಾವು, ಅದನ್ನೆಲ್ಲ ಒಂದು ಬಾರಿ ನಾವು ನೆನೆದುಕೊಂಡ್ರೆ ಮೈ ನಡುಗುತ್ತದೆ. ಕಪಿಲ ಮುನಿ ಆ ಜೀವರ ಗರ್ಭವಾಸ ದುಃಖದ ಸ್ಥಿತಿಯನ್ನು ತನ್ನ ತಾಯಿಗೆ ವರ್ಣನೆ ಮಾಡ್ತಾ ಇದ್ದಾನೆ. 10 ಶ್ಲೋಕಗಳಲ್ಲಿ ಅದರ ವರ್ಣನ ಬಂದಿದೆ. ಅದರಲ್ಲಿದು ನಾವೀಗ ನೋಡ್ತಿರುವಂಥದ್ದು ಮೊದಲನೇದ್ದು. ನಾನು ಒಬ್ಬ ಜೀವ, ಮತ್ತೊಂದು ಜೀವ ಅದೇನು ನನ್ನನ್ನು ಗರ್ಭದಲ್ಲಿ ಹೊತ್ತಿದೆ, ಆ ತಾಯಿಯ ಗರ್ಭದಲ್ಲಿ ಒಳಗಿರುವಂಥ ಬಿಸಿ ನನ್ನ ಮೈಯನ್ನು ಸುಡ್ತಾ ಇದೆ. ಗರ್ಭವಾಸದ ತಿಂಗಳುಗಳನ್ನು ಎಣಿಸ್ತಾ ಇದ್ದೀನಿ, ಎಷ್ಟು ದಿವಸ ನಾನು ಇಲ್ಲಿ ಇರಬೇಕಾಗಿದೆ, ಇನ್ನೆಷ್ಟು ಕಾಲ ಕಳಿಬೇಕಾಗಿದೆ ಅಂತ, ನಾನಿಲ್ಲಿ ಹೊರಗೆ ಯಾವಾಗ ಬರ್ತೇನೋ ಅಂತ ಅದರ ಆಲೋಚನೆ ನಡೀತಾ ಇದೆ. ಪರಲೋಕಾದಿಮಂ ಲೋಕಮಾಗಚ್ಚನ್ ವ್ರೀಹ್ಯಾದಿದ್ವಾರ ಕರ್ಮಶೇಷೇಣ ಪುರುಷದೇಹಂ ಗತಃ ತ್ರಿಮಾಸಂ ದುಃಖಮನುಭೂಯ ರೇತೋದ್ವಾರ ಸ್ತ್ರೀಯ ಕುಕ್ಷಿಂಶ್ರಿತಃ ಕಪಿಲ ಬುದ್ಬುದಾದಿಕ್ರಮೇಣ ಶಿರ ಆದ್ಯಂಗ ಉಪೇತ ಪಿಂಡಮಾಸ್ಥಿತಃ ಅಂತ ಇಲ್ಲಿ ಬಂದಿದೆ. ಈ 58ನೇ ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಆ ವ್ಯಾಖ್ಯಾನದ ಕನ್ನಡ ಅನುವಾದ ಈ ಹಿಂದಿನ ಶ್ಲೋಕದಲ್ಲೇ ಬಂದು ಹೋಗಿದೆ, 150ನೇ ಪೇಜ್ನಲ್ಲೇ. ಸ್ವಲ್ಪ ಸಂಪಾದನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಕಾಣಿಸ್ತದೆ ಅದನ್ನು ನೋಡಿದರೆ. ಇಲ್ಲಿ ಅಂತೂ ಅದರ ಭಾವಾರ್ಥವನ್ನು ನೋಡಲಿಕ್ಕೆ ನಮಗಿದೊಂದು ಸುಕಾಲನೆ. ನಿರ್ವಾಸ್ಯತೆ ಕೃಪಣದೀಹಿ ಭವತಾ ಕದಾನೋ. ಮೂರನೇ ಸ್ಕಂದದ 32ನೇ ಅಧ್ಯಾಯದ 1ನೇ ಶ್ಲೋಕ, ಕರ್ಮಣಾ ದೈವತಂತ್ರೇಣ ಚತುರ್ಗಿ ದೇಹೋಪಪತ್ತಯೇ ಅಂತ. ಅದಕ್ಕೇನು ಅರ್ಥಗಳು? ಪೂರ್ವಕರ್ಮಕ್ಕನುಗುಣವಾಗಿ ಅನೇಕ ಶರೀರಗಳನ್ನು ನಾವು ಪಡ್ಕೋತಾ ಇದ್ದೇವೆ. ಆ ನಮ್ಮ ಕರ್ಮ ಎಲ್ಲವೂ ಕೂಡ ಭಗವಂತನೇ ನಮ್ಮಿಂದ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಾಡಿಸಿದ್ದದು.
ಪುರುಷನ ಮೂಲಕ, ತಂದೆಯ ಮೂಲಕ ಅವನು ತಾಯಿಯ ದೇಹಕ್ಕೆ ಬರ್ತಾನೆ. ನಮಗಿದು ಗೊತ್ತಿದೆ. ತಂದೆಯ ಮೂಲಕ ಒಂದು ಅಂಶ ತಾಯಿ ಗರ್ಭಕ್ಕೆ ಏನು ಬರ್ತದಲ್ಲ, ಅದು ಮೊದಲನೇ ದಿನದಲ್ಲಿ ತಾಯಿಯ ಅಂಶ ಮತ್ತು ತಂದೆಯ ಅಂಶ ಎರಡೂ ಕೂಡ ಸೇರ್ಕೊಳ್ತವೆ. 5 ದಿನಗಳಲ್ಲಿ ಅದೊಂದು ಗೋಲದ ರೂಪವನ್ನು ತಾಳ್ತದೆ. 10 ದಿನದಲ್ಲಿ ಒಂದು ಬೋರೆ ಹಣ್ಣಿನಂತೆ ಸ್ವಲ್ಪ ಅದು ಗಟ್ಟಿ ಆಗ್ತದೆ. ಮೊದಲು ದ್ರವರೂಪದಲ್ಲಿದ್ದದ್ದು ಗಟ್ಟಿ ಆಗ್ತದೆ. ಕಲಲಂ ತ್ವೇಕರಾತ್ರಿಣ ಪಂಚರಾತ್ರಿಣ ಬುದ್ಬುಧಂ ದಶಾಹೇನತ ಕರ್ಕೊಂಧೂಹು ಪೇಷ್ಯಂಡಂ ವಾ ತತಃ ಪರಂ. ಕೆಲವು ಪ್ರಾಣಿಗಳು, ಕೆಲವು ಜೀವಗಳು ಮೊಟ್ಟೆಯಿಂದ ಹುಟ್ಟುತ್ತವೆ. ತಾಯಿಯ ಗರ್ಭದಲ್ಲಿ ಮೊಟ್ಟೆ, ಆ ಮೊಟ್ಟೆಯಿಂದ ಈ ಮಗು ಹೊರಗೆ ಬರಬೇಕು. ಕೆಲವು ಕಡೆ ನೇರವಾಗಿ ತಾಯಿ ಗರ್ಭದಿಂದಲೇ ಮಗು ಹೊರಗೆ ಬರ್ತದೆ. ಅದು ಕೂಡ ನಮಗೆ ಗೊತ್ತಿದೆ. 1 ತಿಂಗಳಲ್ಲಿ ಅದಕ್ಕೆ ತಲೆ, 2 ತಿಂಗಳಲ್ಲಿ ಕೈ, ಕಾಲು, ಹೀಗೆಲ್ಲ ಶರೀರ ನಿರ್ಮಿತ ಆಗ್ತದೆ. 3 ತಿಂಗಳುಗಳಲ್ಲಿ ಉಗುರು, ಕೂದಲು, ಎಲುಬು ಇವೆಲ್ಲ ವ್ಯಕ್ತ ಆಗ್ತವೆ. ಆ 3ನೇ ತಿಂಗಳಿನಲ್ಲೇ ಲಿಂಗಚ್ಛಿದ್ರೋದ್ಭವ ತ್ರಿವಿಹಿ, ಆ ಶರೀರ ಗಂಡೋ ಹೆಣ್ಣೋ ಅಂತ ತೀರ್ಮಾನ ಆಗುವುದು 3ನೇ ತಿಂಗಳಿನಲ್ಲಿ. 4ನೇ ತಿಂಗಳಿನಲ್ಲಿ ಅದಕ್ಕೆ ಸಪ್ತಧಾತುಗಳು, ರಕ್ತ, ಮಾಂಸ, ಮಜ್ಜ ಮೊದಲಾದ 7 ಸಪ್ತಧಾತುಗಳು. 5 ತಿಂಗಳಲ್ಲಿ ಅದಕ್ಕೆ ಹಸಿವು, ಬಾಯಾರಿಕೆ ಇತ್ಯಾದಿ ಪ್ರಾರಂಭ ಕಾಣ್ತವೆ. ಪಂಚಭಿಹಿ ಕ್ಷುತ್ರುದ್ಭವ. 6 ತಿಂಗಳಲ್ಲಿ ಆ ಗರ್ಭಕೋಶದಲ್ಲೇ ಏನು ಶಿಶು ಇರ್ತದೆ ಅದು ಸ್ವಲ್ಪ ಬಲಭಾಗಕ್ಕೆ ತಿರುಗುತ್ತದಂತೆ. ಷಡ್ಭಿಹಿ ಜರಾಯುಣ ಜೀವ ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ ಸಪ್ತಮೇ ಜನ್ಮಕರ್ಮಾಣಿ ಗತಾನಿ ಸ್ಮರತೆ ಋಷಿ ಜಗತ್ಯಾಂ ಯಾನಿ ದೇವಸ್ಯ ಮಾಯೆಯ ಬಂಧಮಾತ್ಮನಃ. 7ನೇ ತಿಂಗಳಲ್ಲಿ ಆ ಜೀವ ಹಿಂದೆ ತಾನು ಮಾಡಿದ್ದನ್ನ ಎಲ್ಲ ನೆನಪು ಮಾಡ್ಕೋತಾನೆ. ತನಗೆ ಯಾವ ಜನ್ಮಗಳು ಬಂದಿದ್ದವು ಅಂತ ಅನ್ನೋದನ್ನ ಸ್ಮರಣೆ ಮಾಡ್ಕೋತಾನೆ. ಏನೇನು ಕರ್ಮ ಮಾಡಿದ್ದೆ ಅಂತ ನೆನಪು ಮಾಡ್ಕೋತಾನೆ. ಭಗವಂತನ ಇಚ್ಛೆಗನುಸಾರವಾಗಿ ನಾನು ಈ ಶರೀರದಲ್ಲಿ ಬಂದಿದ್ದೇನೆ ಅಂತ ಅನ್ನೋದನ್ನು ತಿಳ್ಕೊಳ್ತಾನೆ. ನಮಗೆಲ್ರಿಗೂ ಕೂಡ ಇದು ಗರ್ಭದಲ್ಲಿ ಸಾಧ್ಯ ಆಗ್ತದಂತೆ. ಎಲ್ಲರಿಗೂ ಸಾಧ್ಯ ಆಗಲಿಕ್ಕಿಲ್ಲ, ಅನೇಕ ಜನರಿಗೆ ಸಾಧ್ಯ ಆಗ್ತದೆ, ಕೆಲವರಿಗೆ ಸಾಧ್ಯ ಆಗದೇ ಇರಬಹುದು. ಇದನ್ನೇ ಬಹಳ ದೊಡ್ಡ ಜ್ಞಾನಿಯಾಗಿದ್ದರೆ, ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಬರುವಂಥ ಅವಧೂತನಂಥ ಜ್ಞಾನಿ ಏನಾದರೂ ಆಗಿದ್ದರೆ ಅವನು ಗರ್ಭವಾಸದಲ್ಲಿ ಮಾತ್ರ ಅಲ್ಲ, ಆಮೇಲೆ ಕೂಡ ಇದನ್ನು ನೆನಪು ಮಾಡ್ಕೊಳ್ತಾನೆ. ಪ್ರಸವ ವೈರಾಗ್ಯ, ಅಭಾವ ವೈರಾಗ್ಯ ಮತ್ತೆ ಸ್ಮಶಾನ ವೈರಾಗ್ಯ ಅಂತ 3 ನಾವು ಕೇಳಿರ್ತೇವೆ. ಅಭಾವ ವೈರಾಗ್ಯ ಅಂದ್ರೆ ನಮಗೆ ಇಲ್ಲದೇ ಇದ್ದಾಗ, ಒಂದು ಸಂಗತಿ ನಮ್ಮ ಹತ್ರ ಇಲ್ಲದೇ ಇದ್ದಾಗ ಅದ್ರ ಬಗ್ಗೆ ವೈರಾಗ್ಯ ತಾಳುವುದು. ಇದಕ್ಕೇನು ಬೆಲೆ ಇದೆ, ಇದನ್ನು ಬಿಟ್ಟು ಬಿಡೋಣ ಅಂತ ವೈರಾಗ್ಯ ತಾಳುವುದಕ್ಕೆ ಅಭಾವ ವೈರಾಗ್ಯ ಅಂತಂತಾರೆ. ಕೈಗೆಟುಕದ ದ್ರಾಕ್ಷಿ ಹುಳಿ ಅಂತ ಹೇಳುವುದು ಅದನ್ನೇ. ಸ್ಮಶಾನ ವೈರಾಗ್ಯ ಅಂದ್ರೆ ಸ್ಮಶಾನಕ್ಕೆ ಹೋದಾಗ ಜಗತ್ತೆಲ್ಲವೂ ಅನಿತ್ಯ, ಬಂಧು, ಪುತ್ರ, ಪಕ್ಷಿ ಇವೆಲ್ಲವೂ ಕೂಡ ಅನಿತ್ಯ ಅಂತ ಎಲ್ಲರಿಗೂ ಅನಿಸ್ತದೆ. ಸ್ಮಶಾನದಿಂದ ಮರಳಿ ಬಂದ ಕೂಡಲೇ ಮತ್ತೆ ಈ ಸಂಸಾರದಲ್ಲಿ ಆತ ಅಂಟಿಕೋತಾನೆ. ಇದನ್ನು ಸ್ಮಶಾನ ವೈರಾಗ್ಯ ಅಂತಾನೆ. ಇನ್ನೊಂದು ಪ್ರಸೂತಿ ವೈರಾಗ್ಯ. ತಾಯಿಯೊಬ್ಬಳಿಗೆ ಪ್ರಸೂತಿ ಸಂದರ್ಭದಲ್ಲಿ ತುಂಬಾ ದುಃಖ ಆಗ್ತದೆ. ಆ ಡೆಲಿವರಿ ಪೇನನ್ನು ತಾಳ್ಲಿಕ್ಕಾಗದೆ ಅವಳು ಒದ್ದಾಡ್ತಾಳೆ. ಈ ಸಂಸಾರವೂ ಬೇಡ, ಮಕ್ಕಳು ಬೇಡ ಅಂತ ಕಾಣಿಸ್ತದೆ ಅವಳು. ಆದರೆ ಮತ್ತೆ ಆ ಮಗುವಿನ ಮುಖ ನೋಡಿದ ಕೂಡಲೇ ಸಂಸಾರಕ್ಕೆ ಯಾಕೆ ಅಂಟಿಕೋತಾಳೆ. ಅದು ಭಗವಂತನ ಮಾಯೆ. ಪ್ರಸೂತಿ ವೈರಾಗ್ಯ ಅನ್ನೋದಿದೆಯಲ್ಲ, ಪ್ರಸೂತಿ ವೈರಾಗ್ಯ ಅನ್ನೋದು ತಾಯಿಗೂ ಸಂಬಂಧಪಟ್ಟದ್ದು, ಹಾಗೆ ಶಿಶುವಿಗೂ ಸಂಬಂಧಪಟ್ಟದ್ದು ಅಂತ ವ್ಯಾಖ್ಯಾನ ಮಾಡಬೇಕು. ಇಲ್ಲಿಯವರೆಗೆ ಅನೇಕ ಬಾರಿ ಅದು ತಾಯಿಗೆ ಸಂಬಂಧಪಟ್ಟದ್ದು ಅಂತ ಅನ್ನೋದನ್ನೇ ನಾನು ನೋಡ್ತಿದ್ದೆ. ಇಲ್ಲಿ ಭಾಗವತದ ಈ ಪ್ರಸಂಗವನ್ನು ನೋಡಿದರೆ
ಇದು ಶಿಶುವಿಗೂ ಸಂಬಂಧಪಟ್ಟದ್ದು. ಶಿಶುವು ಅಲ್ಲಿ ಚಡಪಡಿಸ್ತದೆ. ಅಲ್ಲಿ ಏನು ಚಡಪಡಿಕೆ ಆಗಿದೆ ಇದನ್ನ ನಾವು ಒಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ನೆನಪು ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದರೆ ನಾವೆಲ್ಲರೂ ಗರ್ಭದಲ್ಲಿದ್ದಾಗ ಇದನ್ನೆಲ್ಲ ನೋಡಿದ್ದೆವು ಅಂತ ಇದೆಲ್ಲವೂ ನಮಗೆ ಅರಿವಿಗೆ ಬರಬೇಕಷ್ಟೆ. ನೆನಪಿಗೆ ಬರದೆ ಹೋದ್ರೂ ಕೂಡ ಅರಿವಿಗೆ ಬರಬೇಕು. ಅವಧೂತನಿಗೆ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಅರಿವಿಗೆ ಬಂದಿತ್ತು. ನಮ್ಮಂಥವರಿಗೆ ಆ ರೀತಿಯಾಗಿ ಸ್ಪಷ್ಟವಾಗಿ ಅರಿವಿಗೆ ಬರಲಿಕ್ಕಿಲ್ಲ. ಆದರೂ ಆ ಶಾಸ್ತ್ರದಲ್ಲಿ ಏನು ಮಹಾತ್ಮರ ದೃಷ್ಟಾಂತಗಳನ್ನು ವರ್ಣನೆ ಮಾಡಿದ್ದಾರೆ ಅದರ ಮೂಲಕ ಆದರೂ ನಾವು ತಿಳ್ಕೊಳ್ಬೇಕು. ಸ್ವಪ್ನವನ್ನು ನೋಡಿ ನಾವು ವೈರಾಗ್ಯ ತಾಳಬೇಕು ಅಂತ ಬಂತಲ್ಲ, ಹಾಗೇನೆ ಮಹಾತ್ಮರಿಗೆ ಈ ಥರದ ಎಲ್ಲ ನೆನಪುಗಳು, ಅದರಿಂದ ಅವರೊಂದು ನಿರ್ಲಿಪ್ತ ಸ್ಥಿತಿಯನ್ನು ತಾಳಿದ್ದಾರೆ ಅಂತ ಬಂದ ಮೇಲೆ ನಮಗೂ ಇದೆಲ್ಲ ಆಗೇ ಆಗಿದೆ. ಸೃಷ್ಟಿ ಪ್ರಾರಂಭ ಆಗಿ 195 ಕೋಟಿ ವರ್ಷಗಳಾಗಿವೆ. ಈಗ ಇದೇನು ಸೃಷ್ಟಿ ಮೊದಲಿಂದಲ್ಲ. ನಾವು ನಮ್ಮ ಒಟ್ಟಾರೆ ಸಾಧನ ಜೀವನದಲ್ಲಿ ಇದೊಂದು ಜೀವನ ಮಾತ್ರ, ಈ ಒಂದು 60-70 ವರ್ಷದ ಜೀವನ ಮಾತ್ರ ಅಲ್ಲ, ಇಂಥವು ಅದೆಷ್ಟೋ ಜನ್ಮಗಳಾಗಿ ಹೋಗಿವೆ ಅಲ್ಲ. ಆ ಎಲ್ಲ ಜನ್ಮಗಳ ಒಂದು ಊಹೆಯನ್ನು ನಾವು ಮಾಡ್ಬೇಕಷ್ಟೆ. ನಮ್ಮಂಥವ್ರು ಪ್ರತ್ಯಕ್ಷವಾಗಿ ಕಾಣದೇ ಇರ್ಬೋದು, ಊಹೆ ಮಾಡ್ಕೋಬೇಕು. ಇದು ಒಂದು ರೀತಿ ಅನುಮಾನವೇ. ದೇವಸ್ಯ ಮಾಯೆಯ ಬಂಧಮಾತ್ಮನಃ, ನಾನು ಭಗವಂತನ ಮಾಯೆಯಿಂದ ಈ ಜಗತ್ತಿನಲ್ಲಿದ್ದೇನೆ ಅಂತ ತಿಳ್ಕೊಳ್ಬೇಕು. ಭಾಗವತ ತಾತ್ಪರ್ಯ ಅದನ್ನು ಒಂದ್ ಕಡೆ ಹೇಳ್ತದೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ ದ್ವಿತೀಯ ಪ್ರಕೃತಿ ಪ್ರೋಕ್ತ. ಮೂಲತಃ ಜೀವನಿಗಿರುವುದು ಸ್ವರೂಪ ಶರೀರ ಮತ್ತೆ ಲಿಂಗ ಶರೀರ ಮಾತ್ರ. ಅವನಿಗೆ ಹೊರಗೊಂದು ಅನಿರುದ್ಧ ಶರೀರ ಮತ್ತೊಂದು ಭೌತ ಶರೀರ ಬಂತಲ್ಲ, ಇದಕ್ಕೇನು ಕಾರಣ ಅಂದರೆ ಈಶ್ವರೇಚ್ಛಾ ಪ್ರಾಥಮಿಕಿ. ಈಶ್ವರೇಚ್ಛೆಯೇ ಅದಕ್ಕೆ ಮೂಲಭೂತವಾಗಿರೋದು. ಮತ್ತೆ ಪ್ರಕೃತಿ, ಇದು ಕಾರಣ ಅಂತ ತಿಳ್ಕೊಳ್ಬೇಕು. ಮಾತುರ್ ಜಗ್ಧಾನ್ನ ಪಾನಾದ್ದೀಹಿ ಏಧತಿ ಆತುರ ಸಮ್ಮತಃ. ತಾಯಿ ಏನು ಆಹಾರಗಳನ್ನು ಸ್ವೀಕಾರ ಮಾಡ್ತಿರ್ತಾಳೆ ಅದೇ ಆಹಾರವನ್ನು ಇವನು ಸ್ವೀಕಾರ ಮಾಡ್ತಾನೆ. ರೋಗಿಗೆ ಇನ್ನೊಬ್ಬರ ಆಹಾರ ಕೊಟ್ಟರೆ ಇದೆ, ಇಲ್ಲದ್ರೆ ಇಲ್ಲ. ತನಗೆ ಸ್ವಯಂ ಆಹಾರ ತಯಾರು ಮಾಡ್ಕೊಳ್ಳಿಕ್ಕೂ ಬರೋದಿಲ್ಲ. ಅದನ್ನ ತಯಾರಾದ ಆಹಾರವನ್ನ ಪಾತ್ರದಿಂದ ತಗೊಂಡು ತನ್ನ ಮುಖಕ್ಕೆ ಇಟ್ಕೊಳ್ಳಿಕ್ಕೂ ತನ್ನ ಬಾಯಲ್ಲಿ ಇಟ್ಕೊಳ್ಳಿಕ್ಕೂ ಅವನಿಗೆ ಬರೋದಿಲ್ಲ. ಹೀಗೆ ರೋಗಿಯಂತೆ ಆ ಜೀವ ಬದುಕಿರ್ತಾನೆ. ನರಕ ಸದೃಶವಾದ ಸ್ಥಳ ಅದು. ಮಲಮೂತ್ರಗಳೆಲ್ಲ ತುಂಬಿರುವಂಥ ಜಾಗ. ಆಸ್ತೆ ವಿಣ್ಮೂತ್ರಯೋರ್ ಗರ್ತೆ ಸಜಂತು ಜಂತು ಸಂಭವೇ ಕ್ರಿಮಿಭಿ ಜಾತಕಂಡ್ವಂಗ ಸೌಕುಮಾರ್ಯಾತ್ ಪ್ರತಿಕ್ಷಣಂ. ಮಗುವಿನ ಶರೀರ ತುಂಬ ಕೋಮಲವಾಗಿರ್ತದೆ. ಪ್ರತಿಕ್ಷಣವೂ ಕೂಡ ಅಲ್ಲಿರುವಂಥ ಕ್ರಿಮಿಗಳ ಕಡಿತ, ಕೆರೆತ ಇತ್ಯಾದಿಗಳನ್ನು ಅನುಭವಿಸ್ತಾ ಇರ್ತಾನೆ. ಎಂಥ ಕಷ್ಟದ ಸಂಗತಿ, ಇದನ್ನೊಂದು ಬಾರಿ ಆಲೋಚನೆ ಮಾಡಬೇಕು. ಮೂರ್ಛಾ ಮಾಪ್ನೋ ತಿರುಕ್ಲೇಶ ತತ್ರ ತೇಹಿ ಕ್ಷುಜಿತೈಹಿ ಮುಹುಹು. ಅವಾಗವಾಗ ಮೂರ್ಛನೆ ಹೋಗ್ತಿರ್ತದಂತೆ. ಮತ್ತೆ ಅವಳು ಏನೇನು ಆಹಾರ ಸ್ವೀಕಾರ ಮಾಡ್ತಾಳೆ ಅದೆಲ್ಲ ಅವಳ ಶರೀರಕ್ಕೆ ಒಗ್ಗಿರ್ತದೆ. ಈ ಮಗುವಿನ ಎಳೆಯ ಶರೀರಕ್ಕೆ, ಎಳೆಯ ನಾಲಿಗೆಗೆ ಅದೆಲ್ಲ ಒಗ್ಗಿರುವುದಿಲ್ಲ. ಅಖಾರ ಮೊದಲಾದ ಆಹಾರಗಳನ್ನು ತಿಂದು ಇವನು ಕಷ್ಟಪಡ್ತಾನೆ. ಸರ್ವಾಂಗ ವೇದನೆ, ಗರ್ಭಚೀಲದಿಂದ ಆವೃತ ಆಗಿರ್ತಾನೆ ಅಂತ ಬಂದಿದೆಯಲ್ಲ. ಸುತ್ತಲೂ ಆತನನ್ನು ಬಿಗಿದು ಕಟ್ಟಿದಂತೆ ಆಗಿರ್ತದೆ. ಬೆನ್ನನ್ನ ಕುತ್ತಿಗೆಗೆ ಬಗ್ಗಿಸ್ಕೊಂಡು, ಬೆನ್ನು ಕುತ್ತಿಗೆ ಎರಡನ್ನು ಮಣಿಸ್ಕೊಂಡಿರ್ತಾನೆ. ಹೊಟ್ಟೆಯ ಮೇಲೆ ತಲೆ ಇಟ್ಕೊಂಡು ಆತ ಮಲಗಿರ್ತಾನೆ. ಉಲ್ಬೇನ ಸಂವೃತ ತಸ್ಮಿನ್ ಆಂತ್ರೈಶ್ಚ ಬಹಿರಾವೃತ ಆಸ್ತೆ ಕೃತ್ವ ಶಿರಃ ಕುಕ್ಷೌ ಭಗ್ನ ಪೃಷ್ಠ ಶಿರೋಧರ ಅಂತ. ಇದನ್ನ ಗರ್ಭದ ಅವಸ್ಥೆಯಲ್ಲಿ ನಾವು ಹೇಗಿದ್ವಿ ಅಂತ ಒಂದು ಬಾರಿ ನಮ್ಮ ಕಲ್ಪನೆಗೆ ಏನಾದರೂ ಬರಬೇಕು ಅಂತಿದ್ರೆ ಒಂದು ಬಾರಿ ಗರ್ಭಾಸನ ಹಾಕ್ಬೇಕು ನಾವು. ಯೋಗಾಸನಗಳಲ್ಲಿ ಗರ್ಭಾಸನ ಅಂತ ಒಂದು ಆಸನ ಇದೆ. ಪದ್ಮಾಸನ ಹಾಕಿ ಆ ಪದ್ಮ ಅದರೊಳಗೆ ನಮ್ಮ ಕೈ ಕಾಲುಗಳನ್ನೆಲ್ಲ ತುರುಕಿಸಿ ಕೈ ಕಾಲುಗಳಿಂದ ತಲೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಒಟ್ಟಾರೆ ಒಂದು ದೊಡ್ಡ ಮುದ್ದೆಯಂತೆ ಕಾಣಿಸ್ತೇವೆ ಗರ್ಭಾಸನ.
ಆ ಗರ್ಭಾಸನದಲ್ಲೇ ನಮಗೆ ಕೆಲವು ನಿಮಿಷಗಳು ಇರ್ಲಿಕ್ಕೆ ಸಾಧ್ಯ ಆಗಬಹುದು, ಬಹಳ ಪರಿಣತರಾದಂತಹ ಯೋಗಿಗಳಾಗಿದ್ದರೆ. ಯೋಗಿಗಳು ಅಂದರೆ ಶಾಪಾನುಗ್ರಹ ಶಕ್ತರಾದ ಯೋಗಿಗಳೇನಾಗಬೇಕಾಗಿಲ್ಲ, ಯೋಗಾಸನದಲ್ಲಿ ಪರಿಣತರಾದವರಿಗೂ ಕೂಡ ಒಂದಿಷ್ಟು ಸಾಧ್ಯ ಆಗಬಹುದು. ಕೆಲವು ನಿಮಿಷಗಳ ಕಾಲ ಅವರು ಗರ್ಭಾಸನದಲ್ಲಿ ಇರಬಹುದು. ಗಂಟೆಗಳ ಗಟ್ಟಲೆ ಅವರಿಗೂ ಇರೋದು ಸಾಧ್ಯ ಇಲ್ಲ, ದಿನಗಳ ಗಟ್ಟಲೆ ತಿಂಗಳ ಗಟ್ಟಲೆ ಇರಬೇಕಾದ ಅಗತ್ಯವೂ ಅವ್ರಿಗೆ ಇರೋದಿಲ್ಲ. ಇಂಥ ಗರ್ಭಾಸನವೇ ಎಷ್ಟು ಕ್ಲಿಷ್ಟವಾಗಿರುವಾಗ, ನಿಪುಣನಾದವನು ಗರ್ಭಾಸನ ಮಾಡುವಾಗಲೇ ಎಷ್ಟೊಂದು ಕಷ್ಟಪಡ್ತಾನೆ ಅಂತಾದರೆ, ಒಂದು ಎಳೆಯ ಶಿಶು ಯಾವ ಕೌಶಲವೂ ಅದಕ್ಕಿರೋದಿಲ್ಲ. ಅಂಥದ್ದು ಗರ್ಭಾಸನ ಮಾಡುವಾಗ ಎಷ್ಟು ಕಷ್ಟಪಡ್ತದೆ, ಅದನ್ನೊಂದು ಬಾರಿ ನಾವು ನಮ್ಮ ಕಲ್ಪನೆಗೆ ತಂದುಕೊಳ್ಬೇಕು. ಅಕಲ್ಯ ಸ್ವಾಂಗಚೇಷ್ಟಾನ ಶಕುಂತ ಇವ ಪಂಜರೆ, ಒಂದು ಪಕ್ಷಿಯನ್ನು ಪಂಜರದೊಳಗೆ ಹಾಕಿಟ್ರೆ ಹೇಗಾಗಿರ್ತದೋ ಅದರಂತೆ ಅವನ ಸ್ಥಿತಿ ಇರ್ತದೆ. ತತ್ರ ಲಬ್ಧ ಸ್ಮೃತಿ ದೈವಾತ್ ಕರ್ಮ ಜನ್ಮ ಶತೋದ್ಭವಂ. ಅವನೇನಾದ್ರೂ ಒಂದು ಉತ್ತಮ ಜೀವನ ಆಗಿದ್ರೆ ದೈವಾನುಗ್ರಹದಿಂದ ಪೂರ್ವಜನ್ಮದ ಸ್ಮರಣೆ ಬರ್ತದಂತೆ, ಹಿಂದಿನ ಕರ್ಮಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾನೆ, ನಿಟ್ಟುಸಿರುಡ್ತಾ ಇರ್ತಾನೆ. ತನ್ನ ಗರ್ಭದಲ್ಲಿ ಏನು ಸುಖ ಏನು ಸಿಕ್ಕಿತ್ತು ಅವನಿಗೆ. ಸ್ಮರಣ್ ದೀರ್ಘಂ ಅನುಶ್ವಾಸಂ ಗರ್ಭೆ ಕಿಂನಾಮ ವಿಂದತೆ. ಸಂಸಾರದಲ್ಲಂತೂ ದುಃಖ ಇದ್ದೇ ಇದೆ. ಸಂಸಾರಕ್ಕೆ ನಾವು ಬಂದು ಬೀಳುವುದಕ್ಕಿಂತ ಮುಂಚೆನೆ ಗರ್ಭವಾಸದಲ್ಲೇ ಇಂಥ ಭಯಂಕರವಾದ ದುಃಖ ಇದೆ. ಇದೆಲ್ಲವನ್ನೂ ನಾವು ಗಮನಿಸಬೇಕಾಗ್ತದೆ. ಮುಂದಿನ 59ನೇ ಶ್ಲೋಕದಲ್ಲಿ ಬೇರೆ ದುಃಖವನ್ನೇ ವರ್ಣನೆ ಮಾಡ್ತಾರೆ. ಅದು ಭಾಗವತದ ಬೇರೆ ಭಾಗದಲ್ಲೇ ಬಂದಿರುವಂಥದ್ದು. ಇಲ್ಲಿ ಆ ಜೀವ ಏನು ಪರಮಾತ್ಮನ ಸ್ತೋತ್ರ ಮಾಡ್ತಾನೆ ಅಂತನ್ನೋದನ್ನೇ ವರ್ಣನೆ ಮಾಡಿದ್ದಾರೆ ಈ ಭಾಗದಲ್ಲಿ. ಅದನ್ನು ಭಾಗವತ ಸಾರೋದ್ಧಾರದಲ್ಲಿ ತಗೊಂಡಿಲ್ಲ, ಪ್ರಾಸಂಗಿಕವಾಗಿ ನಾವು ನೋಡ್ಬೇಕಷ್ಟೆ. ಸ್ಥವೀತಿತಂ ವಿಕ್ಲವಯ ವಾಚ ಏನ ಉದರೇ ಅರ್ಪಿತ ಅಂತ. ಸೋಹಂ ವ್ರಜಾಮೆ ಶರಣಂ ನಕುತೋ ಭಯಂತೆ ಏನೇ ದೃಶಿ ಅದರ್ಶ್ಯತ ಸತೋನುರೂಪ. ಅಕುತೋ ಭಯನಾದಂಥ ಯಾವ ಸಂಸಾರದ ಭಯವೂ ನಿನಗಿಲ್ಲ ಭಗವಂತನೇ. ನಿನ್ನನ್ನು ನೆನೆದರೆ ನಮಗೂ ಸಂಸಾರದ ಭಯ ಇಲ್ಲ. ಎಸ್ತತ್ರ ಬದ್ಧ ಇವ ಕರ್ಮಭಿರಾವೃತಾತ್ಮ. ನನ್ನ ಕರ್ಮಗಳಿಗನುಸಾರವಾಗಿ ನಾನಿಲ್ಲಿ ಬಂಧನಕ್ಕೊಳಗಾಗಿದ್ದೇನೆ. ಏನ ಅವಿಕುಂಠ ಮಹಿಮಾನಂ ಋಷಿಂ ತಮೇನಂ ಒಂದೇ ಪರಂ ಪ್ರಕೃತಿ ಪೂರುಷಯೋ ಪುಮಾಂಸಂ. ಆ ಜೀವ ಭಗವಂತನನ್ನು ಸ್ತುತಿಸಿದ್ದೇನಿದೆಯಲ್ಲ, ಆ ಸ್ತುತಿಸಿದ ಅನೇಕ ಶ್ಲೋಕಗಳ ಪೈಕಿಯೇ ಈ 58ನೇ ಶ್ಲೋಕ ಭಾಗವತ ಸಾರೋದ್ಧಾರದ ನಾವೀಗ ನೋಡ್ತಿದ್ದ ಶ್ಲೋಕ. ದೇಶ್ಯನ್ಯ ದೇಹ ವಿವರೇ ಜಠರಾಗ್ನಾಸೃಕ್ಕಂತ. ನಿರ್ವಾಸ್ಯತೆ ಕೃಪಣಧೀಹಿ ಭವತಾ ಕದಾನೋ. ನೀನು ನನ್ನ ಯಾವಾಗ ಹೊರಗೆ ತರ್ತೆ ಈ ದೇಹದಿಂದ, ಈ ಗರ್ಭದಿಂದ ಅಂತ ಅವನು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾನೆ. ಸೋಹಂ ವಸನ್ನಪಿ ವಿಭೋ ಬಹುದುಃಖವಾಸಂ ಗರ್ಭಾನ್ನ ನಿರ್ಜಿಗಮಿಷೆ ಬಹಿರಂಧಕೂಪೆ ಯತ್ರೋಪಯಾತು ಮುಪಸರ್ಪತಿ ದೇವಮಾಯ ಮಿಥ್ಯಾಮತಿ ಯದನು ಸಂಸ್ಕೃತಿ ಚಕ್ರಮೇತತ. ಗರ್ಭದಲ್ಲಿ ಇಷ್ಟೆಲ್ಲ ದುಃಖ ಇದೆ, ಈ ದುಃಖದಿಂದ ತಪ್ಪಿಸ್ಕೊಳ್ಬೇಕು, ಹೊರಗೆ ಬರಬೇಕು ಅಂತ ಆಲೋಚನೆ ಮಾಡಿದರೆ ಆ ಹೊರಗಿನದು ಒಂದು ಅಂಧಕೂಪನೆ, ದೊಡ್ಡ ಬಾವಿ ಇದ್ದಂತೆ. ಅದು ಕೂಡ ಹೊರಗಿನ ಬಾವಿ, ಈಗಿರುವುದು ಒಳಗಿನ ಬಾವಿ ಅಷ್ಟೇ. ಎರಡೂ ಕತ್ತಲ ಬಾವಿಗಳೇ. ಬಾಣಲೆಯಿಂದ ಬೆಂಕಿಗೆ ಅಂತಾರಲ್ಲ, ಬಾಣಲೆಯಲ್ಲಿ ಒಬ್ಬನನ್ನು ಕೂಡಿಸಿದ್ರೆ ಕೆಳಗೆ ಬೆಂಕಿ ಹಚ್ಚಿದ್ರೆ ಅಲ್ಲಿ ಎಂಥ ಕೊತ ಕುದಿಯುವ ಅನುಭವ ಅವನಿಗೆ ಆಗ್ತದೆ. ಅಲ್ಲಿಂದ ಹೋಗುವುದು ಎಲ್ಲಿಗೆ? ಕೆಳಗೆ ಬಿದ್ದರೆ ಮತ್ತೆ ಬೆಂಕಿಗೆ ಬೀಳಬೇಕು. ಹಾಗೆ ಗರ್ಭವಾಸದ ದುಃಖವನ್ನು ತಾಳದೆ ಹೊರಗೆ ಬಂದು ಬೀಳ್ಬೇಕಂದ್ರೆ ಮತ್ತೆ ಈ ಸಂಸಾರಕ್ಕೆ ಬೀಳಬೇಕು. ಅಲ್ಲೂ ಈ ದೇವಮಾಯ ಅಂತ ಅನ್ನೋದು ನಮ್ಮನ್ನ ನಾನಾ ರೀತಿಯಾಗಿ ಕಾಡಿಯೇ ಕಾಡ್ತದೆ. ತಸ್ಮಾದಹಂ ವಿಗತ ವಿಕ್ಲವ ಉದ್ಧರಿಷ್ಯೆ ಆತ್ಮಾನಮಾಶು ತಮಸಃ ಸುಹೃದಾತ್ಮನೈವ
ಭೂಯೋ ಯಥಾ ವ್ಯಸನಮೇತದ ಅನೇಕರಂಧ್ರಂ ಮಾಮೇ ಭವಿಷ್ಯತ್ ಉಪಸಾದಿತ ವಿಷ್ಣುಪಾದ. ನಾನು ಭಗವಂತನ ಸಾನ್ನಿಧ್ಯವನ್ನು ತಲುಪಬೇಕು ಅಂತ ಬಯಸ್ತೇನೆ. ಎಲ್ಲರಿಗೂ ಗೆಳೆಯನಾದಂತಹ ಭಗವಂತನ ಅನುಗ್ರಹದಿಂದ, ನಿನ್ನ ಅನುಗ್ರಹದಿಂದ ನಮಗೆ ಸಾಧ್ಯ ಆಗಬೇಕು. ಮತ್ತೊಮ್ಮೆ ನನಗೆ ಇಂಥ ವ್ಯಸನ, ನಾನಾ ರೀತಿಯಾದ ವ್ಯಸನಗಳಿಂದ ಕೂಡಿದ ಸಂಸಾರ ನನಗೆ ಬರುವುದು ಬೇಡ. ಹುಟ್ಟಿಸಿದಕ್ಕೆ ಸಾಕು, ಇನ್ನು ಹುಟ್ಟಿಸಲೇಬೇಡು ಇನ್ನು ಅಂತ ದಾಸರು ಏನು ಹಾಡು ಹಾಡಿದ್ದಾರೆ. ಅದೆಲ್ಲ ಈ ಭಾಗವತದಲ್ಲಿ ಬಂದದ್ದೇ. ಅದು ಅಕಾಲದಲ್ಲಿ ಮರಣವನ್ನು ಕೂಡ ಅನುಭವಿಸಬೇಕಾಗ್ತದೆ. ಅದನ್ನು 59ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏವಂ ಸಂಸಾರಾತ್ ಪ್ರಾಕ್ತನಂ ದುಃಖಂ ಪ್ರದರ್ಶ್ಯ ಅಂತಿಮಂ ದುಃಖಂ ಪ್ರದರ್ಶಯತೆ. ಸಂಸಾರದಲ್ಲಿ ದುಃಖ, ಸಂಸಾರಕ್ಕಿಂತ ಮುಂಚೆ ಗರ್ಭದಲ್ಲಿದ್ದಾಗ ದುಃಖ, ಮರಣ ಹೊಂದುವಾಗಲೂ ಕೂಡ ದುಃಖನೇ. ಅಹೋ ಅಂತ ಈ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಅದರ ಹಿನ್ನೆಲೆ ಏನು ಅಂದ್ರೆ, ಈ ವೃತ್ರಾಸುರ ಇಂದ್ರನ ಜೊತೆ ಹೋರಾಟ ಮಾಡಿದ್ನಲ್ಲ, ಅವನು ಪೂರ್ವ ಜನ್ಮದಲ್ಲಿ ಚಿತ್ರಕೇತು ಅಂತ ಒಬ್ಬ ಚಕ್ರವರ್ತಿ ಆಗಿದ್ದ. ಅವನಿಗೆ 1 ಕೋಟಿ ರಾಣಿಯರಿದ್ರು, ಯಾರಿಗೂ ಸಂತಾನ ಇರಲಿಲ್ಲ. ಅಂಗಿರಸ ಮುನಿಗಳ ಅನುಗ್ರಹದಿಂದ ಯಜ್ಞ ಮಾಡಿ ಆ ಯಜ್ಞದ ಶೇಷವನ್ನ ತನ್ನ ರಾಣಿ ಕೃತದ್ಯುತಿ ಅಂತ ಒಬ್ಳು ಅವಳಿಗೆ ಕೊಟ್ಟ. ಅವಳಲ್ಲೊಬ್ಬ ಮಗ ಹುಟ್ಟಿದ. ಅವನಿಗೆ, ಆ ರಾಜನಿಗೆ, ತನ್ನ ಮಗನಲ್ಲಿ ಮತ್ತೆ ತನ್ನ ಪತ್ನಿಯಲ್ಲಿ ಬಹಳ ಪ್ರೀತಿ ಇತ್ತು. ಉಳಿದ ರಾಣಿಯರು ಹೊಟ್ಟೆ ಕಿಚ್ಚಿನಿಂದ ಆ ಮಗುವಿಗೆ ವಿಷ ಉಣಿಸಿ ಕೊಂದು ಹಾಕಿಬಿಟ್ರು. ರಾಜ ಬಹಳ ಸಂಕಟಪಟ್ಟ. ಆ ರಾಣಿ ಚತುರ್ಮುಖ ಬ್ರಹ್ಮನನ್ನೇ ಮೂರ್ಖ ಅಂತ ನಿಂದಿಸ್ಲಿಕ್ಕೆ ತೊಡಗಿದ್ರು. ಅದನ್ನೇ ಈ ಶ್ಲೋಕದಲ್ಲಿ ನಾವು ನೋಡ್ತೇವೆ. ಚಿತ್ರಕೇತು ರಾಜನಿಗೂ ದುಃಖ ಆಗಿತ್ತು. ಇಲ್ಲಿ ಬಂದಿರುವ ಶ್ಲೋಕ ಅದು ಆತನ ಪತ್ನಿ ಹೇಳಿತ್ತು. ನಾವೆಲ್ಲ ಇನ್ನೂ ದೊಡ್ಡವರಾದವರು, ತಂದೆ ತಾಯಿ ಬದುಕಿದ್ದಂತೆ ಈ ಎಳೆ ಮಗುವನ್ನ ನೀನು ಕೊಂದು ಹಾಕಿದ್ದೆ ಅಂತ ಮೂರ್ಖತನ ಅನ್ನೋದಿದು. ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಕೊಳ್ತೀವಿ. ಸೃಷ್ಟಿ ಮಾಡಿದ ಮೇಲೆ ಅದ್ರ ಉದ್ದೇಶ ಏನು ಅಂತ ನೀನಾದರೂ ಆಲೋಚನೆ ಮಾಡ್ಬೇಕಲ್ಲ. ಸೃಷ್ಟಿ ಮಾಡಿದ ಮೇಲೆ ಕೆಲವು ಕಾಲ ಬದುಕಿದ್ದು ಮುಂದೆ ಮನುಷ್ಯ ಮರಣವನ್ನು ಅಪ್ಪಬೇಕು. ದೊಡ್ಡವರು ಮೊದಲು ಮರಣ ಅಪ್ಪಬೇಕು, ಚಿಕ್ಕವರು ಆಮೇಲೆ ಮರಣ ಅಪ್ಪಬೇಕು. ಆದ್ರೆ ವಯಸ್ಸಾದವರು ನಾವಿದ್ದೇವೆ ಇನ್ನೂ ಕೂಡ. ಆದ್ರೆ ಈ ಚಿಕ್ಕ ಮಗು ಇವತ್ತು ಸಾವಿನಪ್ಪಿತಲ್ಲ. ಹೀಗೆ ಎಳೆ ಮಕ್ಕಳೇ ಸತ್ರೆ ಅವರಿಂದ ಸೃಷ್ಟಿ ಮುಂದುವರಿಯೋದು ಹೇಗೆ? ನೀನು ಸೃಷ್ಟಿ ಮಾಡುವ ಉದ್ದೇಶವಾದರೂ ಏನು? ಹೀಗಾದ್ರೆ ಸೃಷ್ಟಿ ಮುಂದುವರಿಯೋದು ಹೇಗೆ? ದೊಡ್ಡವರು ಮೊದಲು ಸತ್ತು ಚಿಕ್ಕವರು ತಾವೂ ಕೂಡ ಸೃಷ್ಟಿ ಮಾಡಿ ಆಮೇಲೆ ಸತ್ರೆ, ಅವರ ಮುಂದಿನವರು ಕೂಡ ಸೃಷ್ಟಿ ಮಾಡಿ ಮತ್ತೆ ಸತ್ರೆ, ನಿನ್ನ ಸೃಷ್ಟಿ ಕಾರ್ಯ ಮುಂದಾದ್ರೂ ಬರೀತದೆ. ವಿಪರ್ಯಯಶ್ಚೇತ್ ತಮಸಿ ಧ್ರುವಂ ಪರಹ. ನೀನು ಈಗೇನು ಮಾಡಿದ್ದಿ ಮಗುವನ್ನು ಸಾಯಿಸುವ ಮೂಲಕ, ಇದು ನೀನು ಮಾಡುವ ಸೃಷ್ಟಿ ಕಾರ್ಯಕ್ಕೆ ವಿರುದ್ಧ. ನಹಿ ಕ್ರಮಶ್ಚೇದ್ ಇಹ ಜನ್ಮ ಮೃತ್ಯು ಜನ್ಮನೋ ಶರೀರಿಣಾಮಸ್ತು ತದಾತ್ಮಕರ್ಮಭಿ ಯ ಸ್ನೇಹಪಾಶೋ ನಿಜ ಸರ್ಗವೃದ್ಧಯೇ ಸ್ವಯಂ ಕೃತಸ್ಥೆ ತಮಿಮಂ ವಿಪೃಶ್ಚಸಿ. ಇದು ಅಲ್ಲೇ 6ನೇ ಸ್ಕಂದದಲ್ಲಿ 14ನೇ ಅಧ್ಯಾಯದಲ್ಲಿ 54ನೇ ಶ್ಲೋಕ, ಹಿಂದಿಂದು 53ನೇ ಶ್ಲೋಕ. ಶರೀರಿಣಾಂ ಇಹ ಮೃತ್ಯುಜನ್ಮನೋ ಏಕ ಏವ ಕ್ರಮಃ ಯದಿ ನಹಿ ಸ್ಯಾತ್ ತದ್ ಆತ್ಮನಾಂ ಕರ್ಮಭಿಃ ಪಾಪೈಃ ನಿಮಿತ್ತೈಃ ಸೃಷ್ಟಿ ವಿಪರೀತ ಕ್ರಮ ಏವ ಲಯೇ ಅಸ್ತು. ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಪೂರ್ವಜನ್ಮದ ಪಾಪದಿಂದ ಮರಣ ಇತ್ಯಾದಿಗಳು ಬರೋದು. ನಮ್ಮ ಈ ಸಣ್ಣ ಮಗು, ಈ ಹಸುಳೆ ಬೇಗ ಯಾಕೆ ಸತ್ತಿತ್ತು ಅಂದ್ರೆ ಪೂರ್ವಜನ್ಮದ ಕರ್ಮದಿಂದ ಅಂತ ನೀನು ಹೇಳುವುದಾದ್ರೆ, ಹಿರಿಯರ ಬಳಿಕವೇ ಕಿರಿಯರು ಮರಣ ಹೊಂದಬೇಕು ಅನ್ನುವಂಥ ನಿಯಮ ಏನಿದೆ, ಆ ನಿಯಮವನ್ನು ನೀನು ಒಪ್ಪದೇ ಹೋದರೆ, ಚತುರ್ಮುಖ ಬ್ರಹ್ಮ ನೀನೇ ನಿಯಮಗಳನ್ನು ಮಾಡುವವನು. ಹಿರಿಯರ ನಂತರ ಕಿರಿಯರು ಸಾಯಬೇಕು ಅಂತ ನಾವು ನಮ್ಮಂಥ ಪಾಮರರು ತಿಳಿದಿದ್ದೆವು. ಆದರೆ ನೀನು ಆ ನಿಯಮವನ್ನು ಒಪ್ಪಲಿಲ್ಲ, ಕಿರಿಯರನ್ನೇ ಬೇಗ ಸೆಳೆದು ಒಯ್ತಾ ಇದ್ದೆ. ಆಗಲಿ, ಅದನ್ನೂ ಒಪ್ಪೋಣ. ಆದರೆ ಆ ಕಿರಿಯರಲ್ಲಿ ಹಿರಿಯರಿಗೆ ಸ್ನೇಹ ಮೋಹದ ಪಾಶವನ್ನ ನಿರ್ಮಾಣ ಮಾಡಿದವನು ಯಾರು? ನೀನೇ ಮಾಡಿದವನು.
ಸ್ನೇಹಪಾಶೋ ನಿಜ ಸರ್ಗವೃದ್ಧಯೇ. ಸ್ನೇಹಪಾಶ ಯಾಕಿದು, ಇಂಥ ಅಭಿಮಾನ ಯಾಕೆ ಅಂದರೆ ಆ ಸೃಷ್ಟಿ ಮುಂದುವರಿಬೇಕಲ್ಲ. ಸೃಷ್ಟಿ ಮುಂದುವರಿಯುವುದಕ್ಕಾಗಿಯೇ ಇದೆಲ್ಲ ಇರೋದು. ಒಂದು ವೇಳೆ ಸ್ನೇಹಪಾಶ, ನಾನು, ನನ್ನದು, ನನ್ನ ಹೆಂಡತಿ, ಗಂಡ, ನನ್ನ ಮಕ್ಕಳು ಅನ್ನುವಂಥ ಆ ಗಾಢವಾದ ಅಭಿಮಾನ, ಕುರುಡು ಪ್ರೀತಿ ಇಲ್ಲದೆ ಹೋಗಿದ್ರೆ ಈ ಸೃಷ್ಟಿಯೇ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ನೀನೇ ಸೃಷ್ಟಿಸಿದ್ದು ಈ ಸ್ನೇಹದ ಪಾಶವನ್ನ. ನಿನಗೆ ನಮ್ಮಂಥ ಕ್ಷುದ್ರರಾದ ಜೀವಿಗಳ ಸುಖ ದುಃಖಗಳಿಗಿಂತ, ಅಂತರಂಗದ ತಳಮಳಗಳಿಗಿಂತ ನಿನ್ನ ನಿಯಮವೇ ಮುಖ್ಯ ಅಂತ ಕಾಣಿಸ್ತಿದೆ ಅಲ್ವಾ? ಹಾಗಾದ್ರೆ ಆ ಸ್ನೇಹ ಪಾಶವನ್ನ ನೀನೇ ಏನು ಹುಟ್ಟಾಕಿದ್ದೆ, ಆ ಸ್ನೇಹ ಪಾಶವನ್ನು ಕಡಿದು ಹಾಕಿಬಿಡು. ಆವಾಗ ಕಿರಿಯರನ್ನೂ ಬೇಕಾದ್ರೆ ಹಿರಿಯರು ಇರುವಂತೆಯೇ ನೀನು ಸಾವಿನ ಮನೆಗೆ ಸೆಳೆದೊಯ್. ಆ ಹಿರಿಯರಿಗೆ ದುಃಖವೂ ಇಲ್ಲದಂತಾಗ್ತದೆ. ಯಾಕೆಂದ್ರೆ ಅದಕ್ಕೆ ಸ್ನೇಹ ಪಾಶ ಕಾರಣ. ಸ್ನೇಹ ಪಾಶವನ್ನು ನೀನು ಕಡಿದು ಹಾಕಿದ್ರೆ ಕಿರಿಯರಿಗೆ, ಆ ಹಿರಿಯರಿಗೆ ದುಃಖವೂ ಆಗೋದಿಲ್ಲ ಅಂತ ಅವಳು ಪ್ರಲಾಪ ಮಾಡಿದ್ಲಂತೆ. ಸಂಸಾರದಲ್ಲಿ ಏನು ನಾನಾ ಥರದ ಏಳು ಬೀಳುಗಳು ನಾವು ಕಾಣ್ತಾ ಇರ್ತೇವೆ. ನೀರ ಮೇರಿನ ಗುಳ್ಳೆ ನಿಜವಲ್ಲ ಹರಿಯೇ ಅಂತೇನು ದಾಸರು ಅದನ್ನು ಹಾಡಿದ್ದಾರೆ. ಆ ಥರ ನಾವು ತಿಳಿದಂತೆ 60-70 ವರ್ಷ, 70-80 ವರ್ಷ ದೊಡ್ಡವರು ಬದುಕಬೇಕು. ಅದಾದ್ಮೇಲೆ ಮಗ ಅವನೂ ಒಂದು 60-70 ವರ್ಷ, ಮೊಮ್ಮಗ ಅವನೊಂದು 60-70 ವರ್ಷ ಅಂತ ಹೀಗೆಲ್ಲ ನಾವೇನು ಲೆಕ್ಕ ಹಾಕಿರ್ತೇವೆ. ನಮ್ಮ ಈ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಭಗವಂತ ಬುಡಮೇಲು ಮಾಡ್ತಾನೆ, ವಿಧಿ ಬುಡಮೇಲು ಮಾಡ್ತದೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ, ಗೊತ್ತಿದೆ ನಮ್ಗದು. ಹೀಗೆ ದುಃಖ ಅಂತ ಅನ್ನೋದು ಅನಿವಾರ್ಯ. ಇದು ಕಲಿಯುಗದಲ್ಲಿ ಮಾತ್ರ ಅಲ್ಲ, ಬೇರೆ ಯುಗದಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇದ್ದು. ಅದು ಅನಿವಾರ್ಯ ಅಂತ ಆದಮೇಲೆ ಅದನ್ನ ಬೇರೆ ಬೇರೆ ದೃಷ್ಟಾಂತಗಳನ್ನು ನೋಡಿ ಆದರೂ ನಾವು ವೈರಾಗ್ಯವನ್ನು ತಾಳಬೇಕು. ಮೂರ್ಖರಾದವರು ತಮಗೇ ಪೆಟ್ಟು ಬಿದ್ದಾಗ ಅದರಿಂದ ಬುದ್ಧಿ ಕಲಿತಾರೆ. ಜಾಣರಾದವರು ಇನ್ನೊಬ್ಬರಿಗೆ ಪೆಟ್ಟು ಬಿದ್ದಾಗ ಅದನ್ನು ನೋಡಿ ಬುದ್ಧಿ ಕಲಿತಾರೆ. ಮೂರ್ಖರಾದವರಿಗೆ ಇನ್ನೊಬ್ಬರಿಗೆ ಬಿದ್ದ ಪೆಟ್ಟನ್ನು ನೋಡಿ ಬುದ್ಧಿ ಕಲಿಯುವಷ್ಟು ವಿವೇಕ ಇರೋದಿಲ್ಲ. ತಮಗೇ ಪೆಟ್ಟು ಬೀಳ್ಬೇಕಾಗ್ತದೆ. ತಮಗೇ ಪೆಟ್ಟು ಬಿದ್ದಾಗಲೂ ಕೂಡ ಬುದ್ಧಿಯನ್ನು ಕಲಿಯದೇ ಇದ್ದಂಥವರು ಪರಮ ಮೂರ್ಖರು ಅಂತ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಸ್ವಪ್ನದ ದೃಷ್ಟಾಂತ, ಮಹಾಭಾರತದಲ್ಲಿ ಆಶ್ವಮೇಧಕ್ಕೆ ಬರುವುದರಲ್ಲಿ ಬಂದ ಅವಧೂತನ ದೃಷ್ಟಾಂತ, ಚಿತ್ರಕೇತು ರಾಜನ ಪ್ರಸಂಗ, ಇದೆಲ್ಲವನ್ನೂ ಕೂಡ ನಾವು ಈ ನಮ್ಮ ವೈರಾಗ್ಯಕ್ಕಾಗಿ ಬಳಕೆ ಮಾಡ್ಕೋಬೇಕು ಅನ್ನೋಲಿಗೆ ಈ 60ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ.